ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ದೇವರನ್ನೇ ತಿಳಿಯುವಂಥದ್ದಾಗಿದೆ. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ 5:39 ದೇವರ ವಾಕ್ಯವನ್ನು ಅಂದರೆ ಶಾಸ್ತ್ರಗಳನ್ನು ಅಂದರೆ ಹಳೆ ಒಡಂಬಡಿಕೆಯ ಪವಿತ್ರ ಸುರುಳಿಗಳನ್ನು ಅಂದರೆ ಪುಸ್ತಕಗಳನ್ನು 39 ಪುಸ್ತಕಗಳನ್ನು ಅಧ್ಯಯನ ಮಾಡೋದರಿಂದ ನಿತ್ಯ ಜೀವ ಎಂಬುದಾಗಿ. ನಿತ್ಯ ಜೀವ ಅಂದರೆ ದೇವರ ಜೀವ, ಒಂದು ರೀತಿಯಿಂದ ಶಾಶ್ವತವಾದ ಜೀವ, ದೇವರ ಗುಣಮಟ್ಟದ ಜೀವ. ಆ ಜೀವ ನಮಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದರಿಂದ ಬರ್ತದೆ ಎಂಬುದಾಗಿ ಯೋಹಾನ 5:39 ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತು. ಮತ್ತು ಅದೇ ಸಂದರ್ಭದಲ್ಲಿ ಪವಿತ್ರ ಗ್ರಂಥಗಳು ಹಳೆ ಒಡಂಬಡಿಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನೇ ಸೂಚಿಸುವಂಥವುಗಳು ಆಗಿದೆ ಎಂಬುದಾಗಿ ತಾನೇ ನಮ್ಮ ಕರ್ತನು ಶಿಫಾರಸು ಮಾಡಿದ್ದಾನೆ. ಆದ ಕಾರಣ ಇಂದು ನಾವು ಯೋಬನ ಗ್ರಂಥ 23ನೇ ಅಧ್ಯಾಯವನ್ನು ದ ಬುಕ್ ಆಫ್ ಜೋಬ್ ಚಾಪ್ಟರ್ 23 ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇದು ಯೋಬನ ಒಂದು ಉತ್ತರವಾಗಿದೆ. ಯಾಕಂತೇಳಿದರೆ 22ನೇ ಅಧ್ಯಾಯದಲ್ಲಿ ಯೋಬನ ಸ್ನೇಹಿತನಾದ ಎಲಿಫಜನು ದೇವರ ವಿಷಯದಲ್ಲಿ 25 ವಿಷಯಗಳನ್ನು 25 ಫ್ಯಾಕ್ಟ್ಸ್ ಅಬೌಟ್ ಗಾಡ್, ದೇವರ ಬಗ್ಗೆ 25 ಸತ್ಯಾಂಶಗಳನ್ನು ಯೋಬನಿಗೆ 22ನೇ ಅಧ್ಯಾಯದಲ್ಲಿ ಎಲಿಫಜನು ಹೇಳಿದ್ದಕ್ಕೆ ಈಗ ಯೋಬನು ದೇವರ ಬಗ್ಗೆ ಹೇಳಿದ ಮೇಲೆ ದೇವರ ಅನುಭವ ಹೊಂದಿದ ಯೋಬನು ಸುಮ್ಮನೆ ಆಗಿಲ್ಲ. ಆದ ಕಾರಣ ಯೋಬನು ಕೂಡ ಈಗ 23ನೇ ಅಧ್ಯಾಯದಲ್ಲಿ 25 ವಿಷಯಗಳನ್ನು ಹೇಳ್ತಾನೆ. ಆದರೆ 25 ಅನುಭವಗಳು ಅಂತ ಹೇಳ್ಬೋದು, ಅಥವಾ 25 ಪ್ರಕಟಣೆಗಳು ದೇವರ ಬಗ್ಗೆ. 23ನೇ ಅಧ್ಯಾಯದಲ್ಲಿ ಯೋಬನು ಸುಮಾರು 25 ಅನುಭವಗಳು, ದೇವರೊಂದಿಗೆ ತನಗಿರುವಂಥ ಅನುಭವ, ಪ್ರಕಟಣೆ, ಅವುಗಳನ್ನು ಈಗ ಮಾತಾಡ್ತಾ ಇದ್ದಾನೆ. ಈ ರೀತಿಯಾಗಿ ಒಂದೊಂದಾಗಿ ಯೋಬನು ಮಾತಾಡಿದಾಗ ಕೊನೆಗೆ ಯೋಬನ 3 ಸ್ನೇಹಿತರು ಏನು ಮಾಡಿಬಿಡ್ತಾರೆ, ಸೈಲೆಂಟ್ ಆಗಿಬಿಡ್ತಾರೆ. ಅದನ್ನು ನಾವು ಅನಂತರ ನೋಡಿಕೊಳ್ಳಲಿಕ್ಕಿದ್ದೇವೆ. ಯಾಕಂತೇಳಿದರೆ ನಾವು ಹಾಗೆ 32ನೇ ಅಧ್ಯಾಯಕ್ಕೆ ಬಂದಾಗ ಯೋಬನ ಗ್ರಂಥದಲ್ಲಿ ಯೋಬನ 3 ಸ್ನೇಹಿತರು ಏನೂ ಮಾತಾಡಲಿಕ್ಕೆ ಆಗದಂತೆ ಸೈಲೆಂಟ್ ಆಗಿಬಿಡ್ತಾರೆ. ಆದ ಕಾರಣ ಈಗ ಮಾತನಾಡ್ತಿದ್ದಾರೆ, ಯೋಬನು ಮಾತನಾಡ್ತಾ ಇದ್ದಾನೆ. 25 ಅನುಭವಗಳು, ದೇವರೊಂದಿಗೆ ಯೋಬನಿಗಿದ್ದಂಥ ಅನುಭವಗಳನ್ನು ಬೇಗ ನಾವು 23ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇ ಸಂಗತಿ 3ನೇ ವಚನದಲ್ಲಿ ದೇವರ ಬಗ್ಗೆ 25 ವಿಷಯಗಳಲ್ಲಿ ಮೊದಲನೇದು ಯೋಬನು ಏನಂದರೆ, ಆಹಾ, ಆತನ ದರ್ಶನವು ಎಲ್ಲಿ ಆದೀತು, ನನಗೆ ಗೊತ್ತಾಗಿದ್ದರೆ ಎಷ್ಟೋ ಸಂತೋಷ. ಇದು ದೇವರ ದರ್ಶನಕ್ಕಾಗಿ ಯೋಬನಿಗೆ ಒಂದು ಆಶೆ ಇತ್ತು. ದೇವರ ದರ್ಶನಕ್ಕಾಗಿ ಆಶೆ, ತವಕ, ಬಯಕೆ ಇರುವಂಥ ಅನುಭವ, ಮೊದಲನೇ ಅನುಭವವಾಗಿ ಯೋಬನ್ ಹೇಳ್ತಾನೆ. ಜೋಬ್ ಲಾಂಗ್ಡ್ ಫಾರ್ ಗಾಡ್. ಯೋಬನು ದೇವರಿಗಾಗಿ ಹಸಿದವನಾಗಿ, ಅಥವಾ ಕೀರ್ತನೆಗಾರನ ಮಾತಿನಲ್ಲಿ ನಾವು ಹೇಳುವಾಗ ಈ ರೀತಿಯಾಗಿ ಕೀರ್ತನೆಗಾರನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದೇನಂತೇಳಿದರೆ 42ನೇ ಅಧ್ಯಾಯ, ದೇವರೇ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸ್ತದೆ. ಹೌದು,
ಅಂಥ ಒಂದು ದೇವರ ದರ್ಶನಕ್ಕಾದ ಹಾರೈಕೆ ಯೋಬನಲ್ಲಿತ್ತು. ಇದು ಮೊದಲನೇ ಒಂದು ಅನುಭವ, ಯೋಬನ ಅನುಭವ. ಎರಡನೇದಾಗಿ ಆ ಒಂದು ದರ್ಶನವನ್ನು ದೇವರು 42ನೇ ಅಧ್ಯಾಯದಲ್ಲಿ ಪೂರೈಸ್ತಾನೆ. ಅಂದ ಹಾಗೆ 23ನೇ ವಚನದಲ್ಲಿ ಆತನ ಸನ್ನಿಧಿಯನ್ನು ಸೇರೇನು, ದೇವರ ಸನ್ನಿಧಿಗಾಗಿ ಒಂದು ತವಕ. ಈ ಹ್ಯಾಡ್ ಎ ಲಾಂಗಿಂಗ್ ಫಾರ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇದು ಎರಡನೇ ಒಂದು ಅನುಭವ ಎಂಬುದಾಗಿ ನಾವು ಹೇಳಬಹುದು. ಮೂರನೇದಾಗಿ 4ನೇ ವಚನದಲ್ಲಿ ನನ್ನ ನ್ಯಾಯವನ್ನು ಆತನ ಮುಂದೆ ವಿವರಿಸಿ. ಹೌದು, ದೇವರ ಮುಂದೆ ನ್ಯಾಯವನ್ನು ವಿವರಿಸುವಂಥ ಒಂದು ಅನುಭವ. ಯಾಕಂದರೆ ಸ್ನೇಹಿತರು ಮಾತಾಡ್ತಾ ಇದ್ದಾಗ, 3 ಸ್ನೇಹಿತರು, ಯೋಬನೇನು ಮಾಡ್ದ, ಇವ್ರ ಹತ್ರ ಮಾತಾಡ್ತಾ ಇದ್ದ, ಒಬ್ಬೊಬ್ಬರಾಗಿ ಮಾತಾಡ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ದೇವ್ರ ಹತ್ರ ದೇವ್ರ ಮುಂದೆ ಮಾತಾಡುವ ಆತನಾಗಿದೆ. ಅದೊಂದು ಅನುಭವ. 4ನೇ ಅನುಭವ, ಯೋಬನ ಒಂದು ಅನುಭವ ಏನೆಂದರೆ ಆತನ ಪ್ರತ್ಯುತ್ತರದ ಮಾತುಗಳನ್ನು ತಿಳಿದುಕೊಂಡು. ದೇವರು ಕೆಲವು ಪ್ರತ್ಯುತ್ತರದ ಮಾತುಗಳನ್ನು ತನ್ನ ಹೃದಯದಲ್ಲಿ, ತನ್ನ ಮನಸ್ಸಿನಲ್ಲಿ, ತನ್ನ ಆತ್ಮದಲ್ಲಿ ತಿಳ್ಕೊಳ್ಳುವಂಥ ಒಂದು ಅನುಭವ ಯೋಬನ ಒಂದು ಅನುಭವವಾಗಿತ್ತು, ಸ್ವಲ್ಪ ಮಟ್ಟಿಗೆ. ಅದಕ್ಕೆ ಇಷ್ಟೊಂದೆಲ್ಲ ಅವನು ದೇವರ ಬಗ್ಗೆ ಮಾತಾಡ್ತಾ ಇದ್ದಾನೆ. 5ನೇದಾಗಿ ಆತನು ನನಗೆ ಹೇಳುವುದನ್ನು ವಿವೇಚಿಸೇನು. ಹೌದು, ಇದು ಒಂದು ಅನುಭವ, ಯೋಬನ ಒಂದು ಅನುಭವ ದೇವರ ಜೊತೆಯಲ್ಲಿ. 6ನೇದಾಗಿ ಆತನು ತನ್ನ ಮಹಾಶಕ್ತಿಯಿಂದ ನನ್ನ ಸಂಗಡ ವ್ಯಾಜ್ಯವಾಡುವನೋ ಎಂಬುದಾಗಿ ಒಂದು ಪ್ರಶ್ನೆ ಹಾಕಿದರೂ ಕೂಡ ದೇವರ ಶಕ್ತಿಯನ್ನು ಅನುಭವಿಸಿದಂಥ ವ್ಯಕ್ತಿಯಾಗಿದ್ದನು ಯೋಬನು. ದೇವರ ಶಕ್ತಿ ಬಗ್ಗೆ ಮಾತಾಡ್ತಾನೆ. 22ನೇ ಅಧ್ಯಾಯದಲ್ಲಿ ಎಲಿಫಜನ್ನು ದೇವರ ವಿಷಯದಲ್ಲಿ 25 ಸಂಗತಿಗಳನ್ನು, ಸತ್ಯಾಂಶಗಳನ್ನು ಮಾತಾಡಿದನು. ಆದರೆ 23ನೇ ಅಧ್ಯಾಯದಲ್ಲಿ ಯೋಬನು 25 ಅನುಭವಗಳನ್ನು ಹೇಳ್ತಿದ್ದಾನೆ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನಂತ ಹೇಳಿದ್ರೆ, ದೇವರ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ಈ ಎಲಿಫಜನು ಹೇಳಿದ್ದಾಗಿಯೂ ಆತ್ಮದಲ್ಲಿ ಯಥಾರ್ಥವಾಗಿ ನುಡಿಯದಂಥ ವ್ಯಕ್ತಿಯಾಗಿದ್ದನು. ಆದರೆ ಯೋಬನು ಅದೇ 25 ವಿಷಯಗಳನ್ನು ಮಾತಾಡುವಾಗ ಕೆಲವು, ಈಗ ನೋಡ್ರಿ, ಈಗ ತಾನೇ ನೋಡಿಕೊಂಡ ಹಾಗೆ ವಿವೇಚಿಸೇನು ಎಂಬುದಾಗಿ ಹೇಳ್ತಿದ್ದಾನೆ. ಆದ ಕಾರಣ ಕೆಲವು ಮಾತುಗಳನ್ನು ಅವನು ಯೋಬನು ಹೇಳುವಂಥದ್ರಲ್ಲಿ ನಾವು ನೋಡುವಾಗ ಬಾಯಿಂದ ಅಥವಾ ದೈವಶಾಸ್ತ್ರಾನುಸಾರವಾಗಿ ಅಷ್ಟು ಸರಿಯಾಗಿ ಕಾಣದಿರ್ಬೋದು. ಆದರೆ ದೇವರು, ಅಂತರಂಗವನ್ನು ನೋಡುವಂಥ ದೇವರು, ಅವನು ನನ್ನ ವಿಷಯದಲ್ಲಿ ಯಥಾರ್ಥವಾಗಿ ನುಡಿದಿದ್ದಾನೆ ಎಂಬುದಾಗಿ ಯೋಬ 42:7 ದೇವರು ತಾನೇ ಯೋಬನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾನೆ. ಆ ಸಾಕ್ಷಿಯಲ್ಲಿ ದೇವರು ಹೇಳಿದ್ದು ಏನಂತ ಹೇಳಿದರೆ, ಯೋಬನು ನನ್ನ ವಿಷಯದಲ್ಲಿ ಹೇಳಿದ್ದು ಯಥಾರ್ಥವಾಗಿತ್ತು. ಆದರೆ ನೀವು ಎಲಿಫಜನಿಗೆ ನೀವು ಯಥಾರ್ಥವಾಗಿ ನುಡಿದಿಲ್ಲ, ನಿಮ್ಮ ಮೇಲೆ ಕೋಪ ಮಾಡಿಕೊಂಡಿದ್ದೇನೆ. ನಿನ್ನ ಎಲಿಫಜನೇ ನೀನು ಮತ್ತು ಬಿಲ್ದಾದ್ ಮತ್ತು ಚೋಫರ್ ಎಂಬಂಥ 3 ಸ್ನೇಹಿತರ ಮೇಲೆ ದೇವರು ಕೋಪಗೊಂಡಿದ್ದನು. ಇವನು 25 ವಿಷಯಗಳನ್ನು ಮಾತಾಡ್ತಿದ್ದಾನೆ, ಯೋಬನು 25 ವಿಷಯಗಳನ್ನು ಮಾತಾಡ್ತಿದ್ದಾನೆ. ಎರಡೂ ಕೂಡ ದೇವ್ರ ಬಗ್ಗೆನೇ ಇದೆ. ಆದರೆ ಒಂದು ದೇವರ ವಿಷಯದ ಬಗ್ಗೆ ಮಾತಾಡಿದರೂ ಕೂಡ ಹೃದಯದಲ್ಲಿ ಯಥಾರ್ಥತ್ವ ಇರಲಿಲ್ಲ. ಇನ್ನೊಂದು ದೇವರ ಬಗ್ಗೆ ಮಾತಾಡುವಾಗ ಹೃದಯದಲ್ಲಿ ಯಥಾರ್ಥತ್ವ ಇತ್ತು. ಆದ ಕಾರಣ ಪ್ರಸಂಗಿಗಳಾದಂಥ ನಾನು, ನನ್ನಂಥವರು ಮಾತನಾಡುವಾಗ ಹೃದಯದಲ್ಲಿ ಯಥಾರ್ಥತ್ವವನ್ನಿಟ್ಟುಕೊಂಡು ಮಾತಾಡಬೇಕು. ಅದು ದೇವರೇ ಸಹಾಯ ಮಾಡಬೇಕು, ಕಪಟದಿಂದಲ್ಲ. ಸರಿ, 7ನೇದಾಗಿ ದೊಡ್ಡ ಮಾತು ಒಂದು ಯೋಬನು ಹೇಳ್ತಾನೆ. ಅದನ್ನು ನಾವು ನೋಡಿಕೊಳ್ಳೋಣ. 23ನೇ ಅಧ್ಯಾಯ ಯೋಬನ ಗ್ರಂಥ ಮತ್ತು 6-7ನೇ ವಚನದಲ್ಲಿ ಏನಂತಿದೆ, ನನ್ನ ವಿಜ್ಞಾಪನೆಯನ್ನು ಗಮನಿಸುವನು. ದೇವರು ಯೋಬನ ವಿಜ್ಞಾಪನೆ ನೋಡ್ರಿ. ಆ ಭಕ್ತಿವಂತನಿಗೆ ಒಂದು ಖಚಿತ ಏನಂದರೆ, ದೇವರು
ನನ್ನ ವಿಜ್ಞಾಪನೆಯನ್ನು ಗಮನಿಸುವನು ಎಂಬುದಾಗಿ ಯೋಬ 23:6ನೇ ವಚನದಲ್ಲಿ ಇರುವಂಥದ್ದನ್ನು ಗಮನಿಸ್ಬೋದು. ಆದರೆ ದುಷ್ಟನ ಬಗ್ಗೆ ಯೋಬನು ಹೇಳಿದಂಥ ಮಾತನ್ನು ಕೂಡ ನಾವು ನೋಡಿಕೊಳ್ಳೋಣ. 21ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡುವುದರಿಂದ ಪ್ರಯೋಜನವೇನು ಎಂಬುದಾಗಿ ದುಷ್ಟನು ಅಂದುಕೊಳ್ತಾನಂತೆ. ಆದ ಕಾರಣ ಯಥಾರ್ಥ ಚಿತ್ತನು ಆತನೊಂದಿಗೆ ವಾದಿಸಲು ಅವಕಾಶವಾಗಿ ನನ್ನ ನ್ಯಾಯಾಧಿಪತಿಯಿಂದ ನನಗೆ ಬಿಡುಗಡೆ ಆಗುವುದು. ಹೌದು, ನನ್ನ ವಿಜ್ಞಾಪನೆಯನ್ನು ಆತನು ಗಮನಿಸಿ ನನಗೆ ಆತನ ಬಿಡುಗಡೆಯನ್ನು ಕೊಡ್ತಾನೆ ಎಂಬಂಥ ಒಂದು ಭರವಸೆ, ನಿರೀಕ್ಷೆ ಯೋಬನಿಗಿತ್ತು. 8ನೇ ವಚನದಲ್ಲಿ ದೇವರ ಬಗ್ಗೆ ಅಂದ ಹಾಗೆ ಯೋಬನು ದೇವರ ವಿಷಯದಲ್ಲಿ 25 ವಿಷಯಗಳನ್ನು 23ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ಹೇಳ್ತಿದ್ದಾನೆ. 8ನೇದಾಗಿ ಯೋಬನು ದೇವರ ಬಗ್ಗೆ ಏನು ಹೇಳ್ತಾನೆ ನೋಡೋಣ. 8ನೇ ವಚನದಲ್ಲಿದೆ 8ನೇ ವಿಷಯ ದೇವರ ಬಗ್ಗೆ. ಆತನು ನಾನು ಮುಂದೆ ಹೋದರೂ ಆತನು ಸಿಕ್ಕುವುದಿಲ್ಲ. ಹೌದು, ಯೋಬನ ಒಂದು ಅನುಭವ ಅದಾಗಿತ್ತು, ದೇವರು ಸಿಗಲಿಲ್ಲ. ಯಾಕಂದರೆ ಯೆರೆಮೀಯ 29:13ನೇ ವಚನ ಯೋಬನಿಗೆ ಗೊತ್ತಿರಲಿಲ್ಲ. ಏನಿದೆ ಅಲ್ಲಿ ಏನಂತಿದೆ ಅಂತ ಹೇಳಿದರೆ, ನೀವು ನನ್ನನ್ನು ಮನಃಪೂರ್ವಕವಾಗಿ ಹುಡುಕುವಿರಿ, ನಾನು ಸಿಕ್ಕುವೇನು ಎಂಬುದಾಗಿ. ಆದರೆ ದೇವರು ಸಿಕ್ಕಲಿಲ್ಲ ಎಂಬಂಥದ್ದನ್ನು ಯೋಬನು ಹೇಳ್ತಾನೆ. ಇಲ್ಲೆಲ್ಲ ದೇವರು ಸಿಕ್ಕಿದನು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಲಿಲ್ಲ. ದೇವರು ಸಿಗಲಿಲ್ಲ ಅಂದರೆ ದೇವರು ಸಿಗಲಿಲ್ಲ, ದೇವರು ಮಾತಾಡಲಿಲ್ಲ ಅಂದರೆ ದೇವರು ಮಾತಾಡಲಿಲ್ಲ. ಯಥಾರ್ಥನಾಗಿ ಯೋಬನು ಹೇಳಿದ್ದನ್ನು ದೇವರು ಸಂತೋಷಪಟ್ಟು, ನನ್ನ ದಾಸನಾದ ಯೋಬನು ಮಾತಾಡಿದ್ದು ಯಥಾರ್ಥನಾಗಿ ಎಂಬುದಾಗಿ ಸರ್ಟಿಫಿಕೇಟ್ ಕೊಡ್ತಾನೆ. 9ನೇದಾಗಿ ಹಿಂದೆ ಹೋದರೂ ಆತನನ್ನು ಕಾಣಲಾರೆನು. ದೇವರಿಂದೆ ಹೋದರೂ ನನಗೆ ಸಿಕ್ಕಲಿಲ್ಲ ಆ ಟೈಮ್ನಲ್ಲಿ ಆ ಅನುಭವ. ಎಡಗಡೆಯಲ್ಲಿ ಹುಡುಕಿದರೂ ನೋಡಲಾರೆನು, ದೇವರನ್ನು ನೋಡಲಿಕ್ಕೆ ಆಗಲಿಲ್ಲ. ಅದೇ 19ನೇ ಅಧ್ಯಾಯದಲ್ಲಿ ನಾನು ದೇವರನ್ನು ನೋಡುವೆನು, 19ನೇ ಅಧ್ಯಾಯ ಮತ್ತು 27ನೇ ವಚನದಲ್ಲಿ ನಾನು ಕಣ್ಣಾರೆ ಕಾಣುವೆನು, ನಾನಾಗಿಯೇ ನೋಡುವೆನು ಎಂಬುದಾಗಿ ಹೇಳ್ತಾನೆ. ಆದರೆ ಇಲ್ಲಿ ತನ್ನ ಅನುಭವ ಯಥಾರ್ಥವಾಗಿ 9ನೇ ವಚನದಲ್ಲಿ ಎಡಗಡೆ ಹುಡುಕಿದರೂ ನೋಡಲಾರೇನು, ಬಲಗಡೆ ತಿರುಗಿಕೊಂಡ್ರೂ ಆತನು ಕಾಣಿಸುವುದಿಲ್ಲ ಎಂಬುದಾಗಿ ಹೇಳಿಬಿಟ್ಟು ದೇವರ ಬಗ್ಗೆ ಯೋಬನು ಹೇಳುವಂಥ 12ನೇ ವಿಷಯ ನಾವು ನೋಡಿಕೊಳ್ಳೋಣ. 23ನೇ ಅಧ್ಯಾಯ 10ನೇ ವಚನದಲ್ಲಿ ಆತನಾದರೂ ನನ್ನ ದಾರಿಯನ್ನು ಬಲ್ಲನು. ಗಾಡ್ ನೋಸ್ ಮೈ ವೇಸ್. ದೇವರ ಮಾರ್ಗಗಳನ್ನು ಬಲ್ಲವರು, ದೇವರು ಅವರ ಮಾರ್ಗಗಳನ್ನು ಬಲ್ಲವನು ಎಂಬ ಅನುಭವ ಯೋಬನಿಗಿತ್ತು. ಆದ ಕಾರಣ ಮುಂದೆ 13ನೇದಾಗಿ ಇನ್ನೊಂದು ಮಾತು ಹೇಳ್ತಾನೆ, ಭಾಳ ಪವರ್ಫುಲ್ಲಾಗಿ ಶಕ್ತಿಯುತವಾದಂಥ ಮಾತು. ಆತನೇ ಅಂದರೆ ದೇವರೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆ. ಈಗ ಎಲಿಫಾಜ್ ಅಂತ ಹೇಳಿದರೆ ಚೊಕ್ಕ ಬಂಗಾರ, ಚೊಕ್ಕ ಬಂಗಾರದ ದೇವರು, ಗಾಡ್ ಆಫ್ ಪ್ಯೂರಿಟಿ, ಗಾಡ್ ಆಫ್ ಪ್ಯೂರ್ ಗೋಲ್ಡ್ ಅಂತ. ಈಗ ಇಂಡೈರೆಕ್ಟಾಗಿ ಯೋಬನು ಏನು ಹೇಳ್ತಾ ಇದ್ದಾನೆ, ದೇವರು ನನ್ನನ್ನು ಶೋಧಿಸಿದರೆ, ದೇವರೇ ನನ್ನನ್ನು ಶೋಧಿಸಿ ನೋಡಿದರೆ ನಾನು ಎಲಿಫಾಜ್ ಆಗಿ ಇರ್ತೇನೆ, ಚೊಕ್ಕ ಬಂಗಾರವಾಗಿ, ದೇವರ ಬಂಗಾರವಾಗಿ, ದೇವರ ಶುದ್ಧನಾಗಿ ನಾನು ಕಾಣಿಸುವೇನು. ಎಷ್ಟು ಧೈರ್ಯದಿಂದ ಯೋಬನು ಹೇಳ್ತಾನೆ. ನಾವುಗಳು ಯೋಬನಿಂದ ಕಲಿಬೇಕಾಗಿದೆ. ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ, ದೇವರ ಪ್ರಕಾರ ಸೈತಾನ ಮುಂದೆ ಸಾಕ್ಷಿ ಸರ್ಟಿಫಿಕೇಟು ಪಡ್ಕೊಂಡಂಥ ವ್ಯಕ್ತಿ. 11ನೇ ವಚನದಲ್ಲಿ ಯೋಬ 23:11ರಲ್ಲಿ ದೇವರ ಬಗ್ಗೆ 14ನೇ ವಿಷಯವನ್ನು ಹೇಳುವಂಥದ್ದನ್ನು ಗಮನಿಸೋಣ. ಆತನ ಅಂದರೆ ದೇವರ ಹೆಜ್ಜೆಯ ಜಾಡಿನಲ್ಲೇ ಕಾಲಿಟ್ಟಿದ್ದೇನೆ. ವಾವ್! ಕಷ್ಟಗಳಿದೆ, ನಷ್ಟಗಳಿದೆ, ದೊಡ್ಡ ನಷ್ಟ, ಮಕ್ಕಳೆಲ್ಲ ಹಾಳಾದರು ಮತ್ತು ಐಶ್ವರ್ಯವೆಲ್ಲ ಹೊರಟು ಹೋಯಿತು, ದೇವರ ಆಶೀರ್ವಾದ ಎಲ್ಲ ಹೋಯಿತು.
ದೇವರು ಕೊಟ್ಟಿದ್ದೆಲ್ಲ ಹೋಯಿತು. ಆರೋಗ್ಯನೂ ಕಳ್ಕೊಂಬಿಟ್ಟ, ಮಕ್ಕಳನ್ನು ಕಳ್ಕೊಂಬಿಟ್ಟ. ಅಂಥ ಒಂದು ಸ್ಥಿತಿಯಲ್ಲಿ ಈಗ ಸ್ನೇಹಿತರನ್ನು ಕಳ್ಕೊಳ್ತಾ ಇದ್ದಾನೆ. ಯಾಕಂದರೆ ಸ್ನೇಹಿತರು ಆಪೋಸಿಟಾಗಿ ಮಾತಾಡ್ತಿದ್ದಾರೆ. ಆದರಣೆ ಮಾಡಬೇಕು, ಯೋಬನ ಜೊತೆಗೆ ಇರಬೇಕು ಅಂತ ಹೇಳ್ಬಿಟ್ಟು 7 ದಿವಸ ಹತ್ಕೊಂಡು ಯೋಬನ ಜೊತೆಯಲ್ಲಿ ಇದ್ದಂಥವ್ರು ಈಗ ಉಲ್ಟಾ ಅಥವಾ ತಿರುಗಿ ಬಿದ್ದಿದ್ದಾರೆ, ನೋಯಿಸ್ತಿದ್ದಾರೆ. ಹಾಸ್ಯಗಾರನಾಗಿಬಿಟ್ಟಿದ್ದಾನೆ ಯೋಬನು. ಯೋಬನ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಈಗ ಧೈರ್ಯವಾಗಿ ಯೋಬನು ಹೇಳ್ತಿದ್ದಾನೆ, ಆತನ ಹೆಜ್ಜೆ ಜಾಡಿನಲ್ಲೇ ಕಾಲಿಟ್ಟಿದ್ದೇನೆ. ಅದು ಯೋಬನ ಎಕ್ಸ್ಪೀರಿಯನ್ಸ್, ಯೋಬನ ಅನುಭವ. ದೇವರ ಹೆಜ್ಜೆ ಜಾಡಿನಲ್ಲಿ ಪೇತ್ರನು 1 ಪೇತ್ರ 2ನೇ ಅಧ್ಯಾಯದಲ್ಲಿ ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯೋಣ ಅಂತ ಹೇಳಿದಂಥ ಮಾತು ಇಲ್ಲಿ ಯೋಬನಿಗೆ ಸುಮಾರು 3000 ವರ್ಷಗಳ ಹಿಂದೆಯೇ ಗೊತ್ತಿತ್ತು. ಅಥವಾ ಆಶ್ಚರ್ಯ, 4000 ವರ್ಷಗಳ ಹಿಂದೆ ಅಂತ ಕೂಡ ಹೇಳ್ಬೋದು. ಸರಿ, ಓರೆಯಾಗದೆ, ಇದು 15ನೇ ಅನುಭವ ಯೋಬನಿಗಿದ್ದಂಥ ಒಂದು ಅನುಭವ ದೇವರ ಜೊತೆಯಲ್ಲಿ. ಓರೆಯಾಗದೆ ದೇವರ ದಾರಿಯನ್ನೇ ಹಿಡಿದಿದ್ದೇನೆ. ಎಷ್ಟು ಜನರು ನಾವು ಈ ರೀತಿಯಾಗಿ ಹೇಳ್ಬೋದು, ನಾನು ಹೇಳಲಿಕ್ಕಾಗಲ್ಲ. ಆದರೆ ಯೋಬನು ಹಳೇ ಒಡಂಬಡಿಕೆ ಭಕ್ತನು ಹೇಳ್ತಾನೆ, ನಾನು ಕನ್ನಡದಲ್ಲಿ ಚೆನ್ನಾಗಿದೆ, ಆತನ ದಾರಿಯನ್ನೂ ಅಲ್ಲ, ದಾರಿಯನ್ನೇ ಹಿಡಿದಿದ್ದೇನೆ. ಇದು ಯೋಬನ ಅನುಭವ. ಎಲಿಫಾಜನು ದೇವರ ವಿಷಯದಲ್ಲಿ 25 ಸತ್ಯಾಂಶಗಳನ್ನು ಹೇಳಿದನು, ಅದು ಪ್ರಸಂಗ. ಆದರೆ ಇಲ್ಲಿ 25 ಅನುಭವಗಳನ್ನು, ಪ್ರಸಂಗ ಅಲ್ಲ, ಅನುಭವ ಸಾಕ್ಷಿಯನ್ನು ಯೋಬನು 23ನೇ ಅಧ್ಯಾಯದಲ್ಲಿ ಹೇಳ್ತಿದ್ದಾನೆ. 23 ಮತ್ತು 12ನೇ ವಚನದಲ್ಲಿ, ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಯಾವಾಗ ದೇವರು ಮಾತಾಡ್ದ? ಯಾವಾಗ ಯೋಬನು ಕೇಳಿಸ್ಕೊಂಡ? ಏನಂತ ದೇವರು ಮಾತಾಡಿದ್ದ? ಏನಂತ ಯೋಬನು ಕೇಳಿಸ್ಕೊಂಡ ಆತನ ತುಟಿಯಿಂದ ಮಾತಾಡಿದ್ದನು? ಒಟ್ಟು ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ ಅಂತ 16ನೇ ಅನುಭವವನ್ನು ಯೋಬನು ಹೇಳ್ತಿದ್ದಾನೆ. ವಾವ್, ಭಾಳ ಆಶ್ಚರ್ಯ, ಭಾಳ ಸಂತೋಷಕರವಾದಂಥ ಒಂದು ಸಂಗತಿ. ಆತನ ಬಾಯಿಂದ 12ನೇ ವಚನದ 2ನೇ ಭಾಗದಲ್ಲಿ 17ನೆಯ ಒಂದು ಅನುಭವ, ಯೋಬನ ಅನುಭವ ದೇವರ ಜೊತೆಯಲ್ಲಿ. ಅದೇನೆಂದರೆ, ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ವಾವ್, ಆಶ್ಚರ್ಯ. ದೇವರ ಬಾಯಿಂದ ಬಂದ ಮಾತುಗಳು ಏನಂತ ಬಂತು? ಯಾವಾಗ ಬಂತು? ಯಾವಾಗೆಲ್ಲ ಬಂತು? ಹೇಗೆ ಬಂತು? ಎಷ್ಟು ಸಾರಿ ಬಂತು? ಯಾವ ಸ್ಥಳದಲ್ಲಿ ಬಂತು? ಯಾವ ವಿಧಾನದಲ್ಲಿ ಬಂತು? ದೇವರ ಸ್ವರ, ದೇವರ ಮಾತು, ದೇವರ ವಾಕ್ಯ, ಅದನ್ನೆಲ್ಲ ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಇದು 17ನೇ ಅನುಭವ ಯೋಬನಿಗೆ ದೇವರೊಂದಿಗೆ. ಆತನ ಬಾಯಿಂದ ಬಂದ ಮಾತುಗಳನ್ನು ಅಂತ ಹೇಳ್ಬಿಟ್ಟು ನೋಡುವಾಗ ಕೆಳಗೆ ಅಂಚಿನಲ್ಲಿ ಏನಂತಿದೆ ಅಂತ ಹೇಳಿದರೆ, ಆತನ ಬಾಯಿಂದ ಬಂದ ಮಾತುಗಳನ್ನು ನಿಕ್ಷೇಪವನ್ನಾಗಿ ಕಾಪಾಡಿದ್ದೇನೆ. ಹಿಡನ್ ಟ್ರೆಷರ್ಸ್, ನಿಕ್ಷೇಪವಾಗಿ ಕಾಪಾಡಿದನು ಹೃದಯದಲ್ಲಿ ಅಂತ ಹೇಳ್ಬಿಟ್ಟು ಭಾಳ ಸಂತೋಷ ಆಗ್ತದೆ ನನಗೆ ಇದನ್ನು ಕೇಳಿಸ್ಕೊಳ್ಳುವಾಗ. 13ನೇ ವಚನದಲ್ಲಿ ಯೋಬನ 18ನೇ ಅನುಭವವನ್ನು ನಾವು ನೋಡ್ಬೋದು. ಆತನಂತೂ ಒಂದೇ ಮನಸ್ಸುಳ್ಳವನಾಗಿದ್ದಾನೆ, ತಿರುಗಿಸಬಲ್ಲವರು ಯಾರು? ದೇವರ ಮನಸ್ಸಿನ ಬಗ್ಗೆ ಅವನಿಗೆ ಪ್ರಕಟಣೆ ಇತ್ತು. ಮತ್ತು 2ನೇ ಭಾಗ, ತಾನು ಬಯಸಿದ್ದನ್ನೇ ಮಾಡುತ್ತಾನೆ, ದೇವರು ಬಯಸಿದ್ದನ್ನು ಮಾಡ್ತಾನೆಂಬ ಪ್ರಕಟಣೆ ಯೋಬನಿಗೆ ಸಿಕ್ಕಿತ್ತು. ಅದನ್ನು 13ನೇ ವಚನದಲ್ಲಿ ನೋಡ್ತೀವಿ, 23-13. ಮತ್ತು ದೇವರ ವಿಷಯದಲ್ಲಿ ಯೋಬನಿಗೆ ಆದಂಥ 25 ಅನುಭವಗಳಲ್ಲಿ 20ನೇ ಅನುಭವ ಏನಂದರೆ, ನನ್ನ ವಿಷಯದಲ್ಲಿ ನೇಮಕವಾದನ್ನು ಪೂರೈಸುವನಷ್ಟೇ.
ದೇವರು ನನಗೋಸ್ಕರವಾಗಿ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದಾನೆ, ಅದನ್ನು ಪೂರೈಸ್ತಾನೆ ಎಂಬಂಥ ಒಂದು ಅನುಭವ 20ನೇದು. ಮತ್ತು 21ನೇ ಅನುಭವ ಯೋಬನಿಗೆ ದೇವರ ವಿಷಯದಲ್ಲಿ ಇದ್ದಿದ್ದು 14ನೇ ವಚನದಲ್ಲಿದೆ. ಅದೇನೆಂದರೆ, ದೇವರಲ್ಲಿ ಇಂಥ ಸಂಕಲ್ಪಗಳು ಅನೇಕವಾಗಿವೆ. ವಾವ್, ಹೇಗೆ ಗೊತ್ತಾಯ್ತು ಇವನಿಗೆ? ಬುಕ್ ಓದದೆ, ಟಿ ವಿ ನೋಡದೆ, ಮತ್ತು ಏನೂ ಗೊತ್ತಿಲ್ಲದೆ, ಯಾರ ಬಗ್ಗೆನೂ ತಿಳಿಯದೆ ಹೇಗೆ ಗೊತ್ತಾಯಿತು ಎಂಬುದಾಗಿ ನೋಡುವಾಗ ಭಾಳ ಆಶ್ಚರ್ಯ. ದೇವರಲ್ಲಿ ಅನೇಕ ಸಂಕಲ್ಪಗಳು ಇವೆ ಎಂಬುದಾಗಿ ಯೋಬನು ಹೇಳ್ತಾ ಇದ್ದಾರೆ. ಇದು ಕೂಡ ಯೋಬನಿಗೆ ದೇವರೊಂದಿಗೆ ಇದ್ದಂಥ 21ನೇ ಅನುಭವ. 22ನೇ ಅನುಭವ ಏನಂತ ಹೇಳಿದ್ರೆ, ನಾನು ಆತನ ಸನ್ನಿಧಿಗೆ ಗಾಬರಿಯಾಗಿದ್ದೇನೆ. ಭಯ ಇದೆ, ಪ್ರಾಮಾಣಿಕತ್ವ. ಹೌದು, ಅದನ್ನು ಹೇಳ್ತಾ ಇದ್ದಾನೆ. 23ನೇ ಅನುಭವ ಯೋಬನಿಗಿದ್ದಂಥ ಅನುಭವ ದೇವರ ಜೊತೆಯಲ್ಲಿ. ಇದನ್ನೆಲ್ಲ ಯೋಚಿಸಿಕೊಳ್ಳುವಾಗ ಆತನಿಗೆ ಅಂಜುತ್ತೇನೆ. ಒಂದು ಆರೋಗ್ಯಕರವಾದಂಥ ಭಯ ಇರಬೇಕು. ಯಾರೋ ಒಬ್ಬರು ಹೇಳಿದರು, ಭಯದಲ್ಲಿ 2 ವಿಧವಾದಂಥ ಭಯ: ಸಕಾರಾತ್ಮಕ ಭಯ, ನಕಾರಾತ್ಮಕವಾದ ಭಯ. ನಕಾರಾತ್ಮಕವಾದ ಭಯ ಏನಂದರೆ, ದೇವರು ನನಗೇನಾದರೂ ಮಾಡಿಬಿಡ್ತಾನೋ ಎಂಬ ಭಯ. ಸಕಾರಾತ್ಮಕವಾದ ಭಯ, ನಾನು ದೇವರಿಗೆ ಏನಾದರೂ ನೋಯಿಸ್ಬಿಡ್ತೇನೋ. ವಿಲ್ ಗಾಡ್ ಹರ್ಟ್ ಮೀ ಆರ್ ವಿಲ್ ಐ ಹರ್ಟ್ ಗಾಡ್? ದೇವ್ರು ನನ್ನನ್ನು ನೋಯಿಸ್ತಾನ ಎಂಬ ಭಯ, ನಾನು ದೇವ್ರನ್ನ ನೋಯಿಸ್ತೀನೇನೋ ಎಂಬ ಸಕಾರಾತ್ಮಕವಾದ ಭಯ. ಇಲ್ಲಿ ಕೂಡ ನಾನು ಆತನಿಗೆ ಅಂಜುತ್ತೇನೆ. 23ನೇ ಒಂದು ಅನುಭವ. 16ನೇ ವಚನ, ಯೋಬನ ಗ್ರಂಥ 23:16ರಲ್ಲಿ, ನನ್ನ ಹೃದಯವನ್ನು ಕುಂದಿಸಿದವನು ದೇವರೇ ಎಂಬುದಾಗಿ ಹೇಳ್ತಾನೆ. ಹೌದು, ಗಾಯ ಮಾಡುವವನು, ಗಾಯ ಕಟ್ಟುವಾತನು ಆಗಿದ್ದಾನೆ. 25ನೇ ಅನುಭವ ಯೋಬನಿಗಿದ್ದಂಥ ಕೊನೆಯ ಅನುಭವ. ಯಾಕಂದರೆ 25 ಅನುಭವಗಳನ್ನು ಯೋಬನು 23ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಆ 25ನೇ ಅನುಭವ ಏನಂತ ಹೇಳಿದ್ರೆ, ನನ್ನನ್ನು ಗಾಬರಿಪಡಿಸಿದವನು ಸರ್ವಶಕ್ತನೇ. ಮೊದಲು ದೇವರೇ ಅಂತ ಹೇಳ್ತಾನೆ, ಈಗ ದೇವರ ವಿಷಯದಲ್ಲಿ ಸರ್ವಶಕ್ತನು ಎಂಬುದಾಗಿ ಹೇಳ್ತಾನೆ. ಇವೆಲ್ಲವೂ ಕೂಡ ಒಂದು ಸಿದ್ಧಾಂತ ಅಲ್ಲ, ಅದು ಅನುಭವ ಯೋಬನಿಗಾಯ್ತು ರೀ. ನಾವು ಕೂಡ ದೇವರೊಂದಿಗೆ ಅಂಥ ಒಂದು ಅನುಭವಗಳನ್ನು ಹೊಂದಿದವರಾಗಿ ಬಾಳಬೇಕು. ಬಾಳುವಂತೆ ದೇವರು ಸಹಾಯ ಮಾಡಲಿ. 23ನೇ ಅಧ್ಯಾಯ ಯೋಬನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.